ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ ಶಾಸಕನಿಂದ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಬಿಗ್ ಶಾಕ್. ಇದೇನು ಹೇಳಿಬಿಟ್ರು ಹಾಗಾದ್ರೆ? ಸರ್ಕಾರದ ರಹಸ್ಯಗಳನ್ನು ತೆರೆದಿಟ್ಟಿದ್ದ, ತಮ್ಮ ನೋವನ್ನು ತೋಡ್ಕೊಂಡಿದ್ದ, ಒಟ್ಟಿನಲ್ಲಿ ಕೈ ಸರ್ಕಾರಕ್ಕೆ ಮತ್ತೊಂದು ಮುಜುಗರ ಎದುರಾಗಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಕಾಂಗ್ರೆಸ್ ಶಾಸಕನ ಬಿಗ್ ಸ್ಟೇಟ್ಮೆಂಟ್ ಈಗ ತಲೆನೋವಾಗಿ ಪರಿಣಮಿಸಿರೋದು ಕೈ ಸರ್ಕಾರಕ್ಕೆ. ಹಾಗಾದ್ರೆ ಈ ಶಾಸಕರ ವಿರುದ್ಧ ಕ್ರಮ ತಗೊಳ್ತಾರ ಸಿದ್ದರಾಮಯ್ಯನವರು? ಯಾವ ಸಂದೇಶವನ್ನು ರವಾನಿಸ್ತಾ ಇದೆ ಇದು? ಈ ಬಗ್ಗೆ ಸೈಲೆಂಟ್ ಆಗಿ ಉಳ್ಕೊಂಡ್ರೆ ಸಿದ್ದರಾಮಯ್ಯನವರು ಏನು ಕ್ರಮ ತಗೊಳ್ಳದೆ ಇದನ್ನು ಒಪ್ಪಿಕೊಂಡ್ರು ಅಂತ ಅರ್ಥನ? ಯಾರ ಬಗ್ಗೆ ಹಾಗಾದ್ರೆ ಹಾಲಿ ಶಾಸಕರು ಈ ಮಾತುಗಳನ್ನ ಆಡಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ನೋಡಿ, ರಾಜು ಕಾಗೆ ಅವರು ಬೇರೆ ಯಾರಾದರೂ ಹೇಳಿದ್ರೆ, ಹಿಂದಿನ ಸರ್ಕಾರದ ಬಗ್ಗೆ ಹೇಳಿದ್ರ ಸುಮ್ಮನೆ ಜನರಲ್ ಸ್ಟೇಟ್ಮೆಂಟ್ ಕೊಟ್ರು ಅನ್ನೋ ಥರ ಆಗ್ತಿತ್ತು. ರಾಜು ಕಾಗೆ ಕೆಲವು ತಿಂಗಳುಗಳ ಹಿಂದೆ ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ತನ್ನದೇ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ಅಧಿಕಾರಿಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಶಾಸಕರ ಫಂಡ್ ಕೂಡ ಕೈಗೆ ಸೇರಿಲ್ಲ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ಯಾರಂಟಿ ಅಬ್ಬರದಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ ಅಂತ ಸುಮಾರು ಜನ ತನ್ನದೇ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದವರ ಪೈಕಿ ಯಶವಂತ ರಾಯಗೌಡ, ಆ ಕಡೆ ತುಮಕೂರಿನ ಒಬ್ಬರು ಶಾಸಕರು, ಇಲ್ಲಿ ರಾಜು ಕಾಗೆ, ಸುಮಾರು ಜನರ ಹೆಸರು ಸದ್ದು ಮಾಡಿತ್ತು. ರಾಜು ಕಾಗೆ ಅವರು ₹1 ಇಲ್ಲದೆ ಹೆಂಗೋಗೋದು ಕ್ಷೇತ್ರದ ಜನರ ಮುಂದೆ? ಯಾವ ಕಾರಣಕ್ಕೆ ನಮಗೆ ಮತ್ತೆ ಓಟ್ ಹಾಕ್ತಾರೆ ಅವರು? ನಿಜಕ್ಕೂ ನಮಗೆ ಓಟ್ ಹಾಕಿದವ್ರಿಗೆ ಮುಖ ತೋರ್ಸೋಕ್ಕಾಗ್ತಿಲ್ಲ ಅನ್ನೋ ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ತನ್ನ ಸರ್ಕಾರದ ವಿರುದ್ಧ. ಈಗ ಅದೇ ರಾಜು ಕಾಗೆ ಅವರು ನೋಡಿ ಏನು ಹೇಳಿದ್ದಾರೆ ಅಂತ. ಒಂದು ಕಾರ್ಯಕ್ರಮದಲ್ಲಿ, ಸ್ಕೂಲ್ ಕಾರ್ಯಕ್ರಮದಲ್ಲಿ, ರಾಜಕಾರಣಿಗಳು ಅಂದ್ರೇನೆ ಲೂಟಿ ದರೋಡೆಗೆ ಮತ್ತೊಂದು ಹೆಸರು. ತುಂಬ ಕೆಟ್ಟ ಹೋಗ್ಬಿಟ್ಟಿದೆ ಇವತ್ತಿನ ವ್ಯವಸ್ಥೆ. ಭ್ರಷ್ಟಾಚಾರ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಅಷ್ಟು ಕಡು ಭ್ರಷ್ಟ ಸರ್ಕಾರದ ವ್ಯವಸ್ಥೆ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕೋಡಿ ಕಾರ್ಯಕ್ರಮವೊಂದರಲ್ಲಿ ಅವರ ಹೇಳಿಕೆ ಈಗ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗೆ ಕಾರಣವಾಗಿದೆ. ರಾಜಕಾರಣಿಗಳ ಕಮಿಷನ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಕಮಿಷನ್ ಪಡಿತಾರೆ, ಒಂದೊಂದು ಯೋಜನೆ ರೂಪಿಸೋದೇ ಕಮಿಷನ್ಗಾಗಿ, ದೊಡ್ಡ ದೊಡ್ಡ ನಾಯಕರ ಜೇಬು ತುಂಬಿಸೋದಕ್ಕಾಗಿ, ಶಾಲೆಯಲ್ಲಿ ವಸ್ತ್ರ ಕೊಡೋದು, ಶೂ ಕೊಡೋದು, ಇಂಥದ್ದೆಲ್ಲ ಯೋಜನೆ ಯಾಕೆ ಅಂದ್ಕೊಂಡ್ರಿ? ಅಲ್ಲೂ ದೊಡ್ಡ ಕಮಿಷನ್ ದಂಧೆ. ಈ ರೀತಿ ವಾಗ್ದಾಳಿ ನಡೆಸಿರೋದು. ನಮ್ಮಂಥವ್ರನ್ನ ಕರೀಲೇಬೇಡಿ ಕಾರ್ಯಕ್ರಮಕ್ಕೆ. ಸುಮ್ಮನೆ ಕಪ್ಪು ಚುಕ್ಕಿ ಥರ ರಾಜಕಾರಣಿಗಳು ಬಂದು ಹಾಳು ಮಾಡೋದು ಬೇಡ. ಇವತ್ತಿನ ದಿನಗಳಲ್ಲಿ ಅಷ್ಟು ವ್ಯವಸ್ಥೆ ಹಾಳಾಗಿ ಹೋಗಿದೆ. ಸ್ವಾಮೀಜಿ ಅವ್ರ ಜೊತೆ ನನ್ನನ್ನು ಕರೀಲೇಬಾರ್ದಿತ್ತು ನೀವು ಅಂತೆಲ್ಲ ಮಾತನಾಡಿ ಯಾರ ವಿರುದ್ಧ ರಾಜು ಕಾಗೆ ಅವರ ಆಕ್ರೋಶ? ಹಾಗಾದ್ರೆ ಯಾವ ಯೋಜನೆಗಳಲ್ಲಿ ಕಮಿಷನ್ ಅನ್ನ ಹೊಡೆಯಲಾಗ್ತಿದೆ? ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೊಡೋದು ಯಾರು ಬರ್ದಿದ್ರು? ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡುವಷ್ಟು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಶೂಸ್ ಕೊಡೋಕೆ ಎಲ್ಲಿ ಹೇಳಿದ್ರಿ? ಅದು ವ್ಯವಸ್ಥೆ ಮಾತಾಡ್ಲಕೈತೆ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗ್ತದೆ, ಡೈವರ್ಷನ್ ಆಗ್ತೈತೆ. ಅದು ನಮ್ಮ ಕಮಿಷನ್ಕ ಎಲ್ಲರೇ ಅದು ಮತ್ತೆ ಮಾತಾಡಕ್ ಹೋಗ್ಬೇಕಾದ್ರೆ ಬೇರೆ ವಿಷಯಕ್ಕೆ ಡೈವರ್ಸ್. ನೀವೇ ಇದಿರಲಿಲ್ಲ, ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು. ಸುಮ್ಮನೆ ನಮ್ಮ ಊರು ನಾವೇ ತಗೋಬಾರ್ದು, ಚಂದಾಗಿ ಮಾತಾಡಿ ಹಾರ ಶಾಲ ಹಾಕಿರಿ ಮತ್ತೆ ಕಸ್ಕೋದು ಕಳಿಸಬಾರ್ದು ಅಂತ ಹೇಳಿ ಮಾತಾಡಕ್ ಹೋಗಿಲ್ಲ ನಾವು. ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು. ನಾವೆಲ್ಲ ಸುದ್ರಿ ಇಲ್ಲ. ಈಗ ನೀವು ಅಜ್ಜಾರ್ ನಟ್ಟೆ ಬಾರ್ಸ್ಕೋತ ಉಚ್ಕೋತ ತಗೊಂಡ್ ಬರ್ತಬರಿ, ನಮ್ಗೆ ಹಿತ್ತಲ ಬಾಗ್ಲೇ ತಗೊಂಡ್ ಬರ್ತಬರಿ. ಆ ವ್ಯವಸ್ಥೆ ನಾವು ಪವಿತ್ರರಲ್ಲ. ಜಗತ್ತಿನಾಗ ಯಾರಾದರೂ ಲೂಟಿ ಮಾಡೋರು, ದರೋಡೆಕೋರರು ಯಾರಾದರೂ ತುಳಿದ್ರಿದ್ರ ಅದು ರಾಜಕಾರಣಿಗಳು. ಈಗ ಸರ್ಕಾರ ಇರೋದು ಕಾಂಗ್ರೆಸ್, ಮಾತಾಡಿರೋದು ಕಾಂಗ್ರೆಸ್ನ ಶಾಸಕರೇ. ಕಮಿಷನ್ ಟಾರ್ಗೆಟ್ ಹಾಕೊಂಡೇ ಡಿಸೈನ್ ಮಾಡ್ಲಾಗ್ತಿದೆ ಅನ್ನುವ ಬಿಗ್ ಬಾಂಬ್ ಸಿಡಿಸಿದ್ದಾರಲ್ಲ ಇವರು ತಮ್ಮದೇ ಸರ್ಕಾರದ ಅವಧಿಯಲ್ಲಿ. ಏನಿದ್ರ ಔಚಿತ್ಯ ಹಾಗಾದ್ರೆ? ರಾಜು ಕಾಗೆ ಅವರು ಈ ಹಿಂದೆ ಕೂಡ ಸರ್ಕಾರದ ಬಗ್ಗೆ ಅಸಮಾಧಾನದ ಮಾತುಗಳಾಡಿದ್ದವರು. ಈಗ ಫಸ್ಟ್ ಟೈಮ್ ಅಲ್ಲ, ಈಗ ಮತ್ತೊಂದು ಅತಿ ದೊಡ್ಡ ಹೇಳಿಕೆಯನ್ನ ಕೊಟ್ಟುಬಿಟ್ಟಿದ್ದಾರೆ. ಮಕಾಡೆ ಮಲಗಿದೆ ಅಭಿವೃದ್ಧಿ ಕೆಲಸ ಅನ್ನೋ ತನಕ ಕಾಂಗ್ರೆಸ್ ಶಾಸಕರೇ ಮಾತಾಡಿದ್ದ ಬೆನ್ನಲ್ಲೇ ಈಗ ಮತ್ತೊಂದು ಮುಜುಗರದ ವಿಚಾರ. ಪತ್ರ ಬರೆದಿದ್ದು, ಈ ರೀತಿ ಶಾಸಕರ ಸ್ಟೇಟ್ಮೆಂಟ್ಗಳು. ಈಗ ಮತ್ತೊಮ್ಮೆ ಒಬ್ಬ ಸೀನಿಯರ್ MLA ಇಂತಹ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಆಕ್ಷನ್ ತಗೊಳ್ತಾರ ಮುಖ್ಯಮಂತ್ರಿಗಳು? ಎಲ್ಲಾಗ್ತಿದೆ ಭ್ರಷ್ಟಾಚಾರ? ಯಾವ ಯೋಜನೆಯಲ್ಲಿ ಕಮಿಷನ್ ಹೊಡೆಯಲಾಗ್ತಿದೆ? ಈ ಬಗ್ಗೆ ವಿವರಣೆಯನ್ನಾದರೂ ತಗೊಳ್ಳಾಗತ್ತಾ ರಾಜು ಕಾಗೆ ಅವರಿಂದ? ಪ್ರಸ್ತುತ ಯಾವ ವ್ಯವಸ್ಥೆ ಬಗ್ಗೆ ಅವರು ಈ ರೀತಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಯಾರೋ ಜನಸಾಮಾನ್ಯರು ಹೌದು ರಾಜಕಾರಣಿಗಳು ಭ್ರಷ್ಟರು, ವ್ಯವಸ್ಥೆ ಸರಿ ಇಲ್ಲ ಅಂತ ಮಾತಾಡಿದ್ರು ಒಂದು ಲೆಕ್ಕ. ಆದರೆ ಒಬ್ಬರು ಶಾಸಕರು ಒಂದು ಕಾರ್ಯಕ್ರಮದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಕೆಲವು ಯೋಜನೆಗಳ ಹೆಸರು ಹೇಳಿ ಇಂಥದ್ದನ್ನು ವಿತರಿಸೋದು, ಇಂಥ ಪ್ರೋಗ್ರಾಮಲ್ಲಿ ಕಮಿಷನ್ನು ಅಂತ ಹೇಳಿರೋದು, ಹಾಗಾದರೆ ಇದನ್ನು ಲೈಟಾಗಿ ತಗೊಳ್ಬೇಕಾ? ಈಗ ದೊಡ್ಡ ಪ್ರಶ್ನೆ ಆಗಿದೆ. BJPಗರಿಗೆ ಅಸ್ತ್ರ ಆಗಿದೆ. ಒಂದು ಕಡೆ ಕಾಂಗ್ರೆಸ್
ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಮೇಲೆ BJP ಭ್ರಷ್ಟಾಚಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರೆ, ಈಗ ರಾಜು ಕಾಗೆ ಅವ್ರ ಸ್ಟೇಟ್ಮೆಂಟ್ BJPಗೆ ಅಸ್ತ್ರ ಸಿಕ್ಕಂಗಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.